ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ GMV ಕನ್ನಡ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ಪದ್ಯಭಾಗವಾದ ಸಂಕಲ್ಪ ಗೀತೆ ಪದ್ಯದ ಮುಂದುವರಿದ ಭಾಗವನ್ನು ನಾವು ಈ ದಿವಸ ನೋಡ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ಪದ್ಯದ ಕವಿಯಾದಂತಹ GS ಶಿವರುದ್ರಪ್ಪನವರ ಪರಿಚಯದ ಭಾಗವನ್ನು ನೋಡಿದ್ವಿ. ಹಾಗೆಯೇ ಪದ್ಯಕ್ಕೆ ಸಂಬಂಧಿಸಿದ ಆಶಯ ಭಾವವನ್ನು ಕೂಡ ನಾವೆಲ್ಲರೂ ಕೂಡ ತಿಳಿದಿದ್ದೀವಿ. ಈ ದಿವಸ ಪದ್ಯದ ಮೊದಲನೆಯ ಚರಣದಿಂದ ಹಿಡಿದು ಇಡೀ ಪದ್ಯದ ಅರ್ಥವನ್ನು ಏನಿದೆ ಅಂಥೇಳಿ ನಾವೆಲ್ಲರೂ ಕೂಡ ತಿಳಿಯುವ ಪ್ರಯತ್ನ ಮಾಡೋಣ. ನೇರವಾಗಿ ಪದ್ಯದ ಭಾಗಕ್ಕೆ ಹೋಗೋಣ ಅನ್ನೋ ಮಾತನ್ನು ಹೇಳ್ತಾ, ತಾವೆಲ್ಲರೂ ಕೂಡ ತಮ್ಮ ಬಳಿ ಪುಸ್ತಕವನ್ನು ತೆರೆದಿಟ್ಕೊಂಡ್ರೆ ಬಹಳ ಸೂಕ್ತ ಅಂತ ಹೇಳ್ತಾ ಮೊದಲನೆಯ ಚರಣದ ಕಡೆಗೆ ನಾವು ತೆರಳೋಣ. ಏನಿದೆ ಮೊದಲನೆಯ ಚರಣ ಗಮನಿಸಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಮಕ್ಕಳೇ, ನಾನು ನಿನ್ನೆ ಈ ಪದ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಹೇಳಿದ್ದೆ, ಇದು GS ಶಿವರುದ್ರಪ್ಪನವರು ಬರೆದಂತಹ ಭಾವಗೀತೆ. ಸಂಕಲ್ಪ ಗೀತೆ ಅನ್ನುವ ಪದ್ಯ ಅವರ ಎದೆ ತುಂಬಿ ಹಾಡುವೆನು ಪದ್ಯದಿಂದ ಆರಿಸಿಕೊಂಡಂತಹ ಒಂದು ಭಾವಗೀತೆ ಆಗಿದೆ. ಇಲ್ಲಿ ಪದ್ಯದಲ್ಲಿ ಬರುವಂತಹ ಸಾಲುಗಳೇ ಬೇರೆ, ಆ ಸಾಲಿನ ಹಿಂದಿರುವ ಅರ್ಥನೇ ಬೇರೆ. ನಾವು ಅದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಏನಿದೆ ಮೊದಲಿಗೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಮ್ಮ ಸುತ್ತಲೂ ಕತ್ತಲು ಕವಿದಿದೆ ಅಂತ ಹೇಳಿದ್ರೆ, ಇಲ್ಲಿ ಕತ್ತಲು ಪದದ ಅರ್ಥ ಮನುಷ್ಯನೊಳಗೆ ತುಂಬಿರುವಂತಹ ಅಜ್ಞಾನ ಅಥವಾ ಮೂಢನಂಬಿಕೆ ಅಂತ ಹೇಳ್ಬೋದು. ಏನಂದ್ರೆ, ಉದಾಹರಣೆಗಳನ್ನ ಕೊಡ್ಬೇಕಪ್ಪ ಅಂತಂದು ಹೇಳಿದ್ರೆ, ಜಾತಿ ಆಗಿರಬಹುದು, ಮತ, ಪಂಥ, ಹಾಗೇನೆ ವರ್ಣ ವ್ಯವಸ್ಥೆ, ಈ ರೀತಿಯ ಮೂಢನಂಬಿಕೆಗಳು ಅವನನ್ನ ಏನ್ ಮಾಡಿದವಪ್ಪ ಅಂತ ಹೇಳಿದ್ರೆ, ಅಜ್ಞಾನದಲ್ಲಿ ತುಂಬಿ ತುಳುಕುವ ಹಾಗೆ ಮಾಡಿದ್ದಾವೆ. ಈ ಅಜ್ಞಾನವೆಂಬುವುದೇ ನಮ್ಮ ಸುತ್ತಲೂ ಕವಿದಿರುವ ಕತ್ತಲಾಗಿದೆ. ಕವಿದಿರುವ ಅಂತಂದು ಹೇಳಿದ್ರೆ ಆವರಿಸಿರುವ. ನಮ್ಮ ಸುತ್ತಲೂ ಕೂಡ ಅಜ್ಞಾನವೆಂಬ ಕತ್ತಲು ಆವರಿಸಿದೆ. ಈ ಕತ್ತಲನ್ನ ಹೋಗಲಾಡಿಸೋದಕ್ಕೆ ನಾವು ಎಂತಹ ಹಣತೆಯನ್ನ ಹಚ್ಚಬೇಕಾಗಿದೆ ಅಂದ್ರೆ, ಪ್ರೀತಿಯ ಹಣತೆಯ ಹಚ್ಚೋಣ. ಇಲ್ಲಿ ಪರಸ್ಪರರ ಮಧ್ಯೆ ಪ್ರೀತಿಯನ್ನ ಬೆಳೆಸಬೇಕಾಗಿದೆ, ನಂಬಿಕೆಗಳನ್ನ ಬೆಳೆಸಬೇಕಾಗಿದೆ, ವಿಶ್ವಾಸಗಳನ್ನ ಬೆಳೆಸಬೇಕಾಗಿದೆ. ಹಾಗಾಗಿ ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸೋದಕ್ಕೆ ನಾವುಗಳು ಪ್ರೀತಿಯ ಹಣತೆಯ ಹಚ್ಚೋಣ. ಹಾಗೆ ಮುಂದಿನ ಸಾಲಲ್ಲಿ ಗಮನಿಸಿದೀವಿ ನಾವು, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಗಮನ ಇರಲಿ ಮಕ್ಕಳೇ, ಬಿರುಗಾಳಿಗೆ ಹೊಯ್ದಾಡುವ ಹಡಗು ಅಂತ ಹೇಳಿದ್ರೆ, ನಾನಾ ರೀತಿಯ ಕಾರಣಗಳಿಂದ ಸಿಕ್ಕಿ ಹಾಕಿಕೊಂಡಿರುವಂತಹ ನಮ್ಮ ಬದುಕು, ಜೀವನ, ನಾನಾ ರೀತಿಯ ಸಮಸ್ಯೆಗಳು, ನಾನಾ ರೀತಿಯ ತೊಂದರೆಗಳಿಗೆ ಬದುಕು ಸಿಕ್ಕಾಕಿಕೊಳ್ಳುತ್ತೆ, ಸಮಸ್ಯೆಗಳು ಎದುರಾಗುತ್ತೆ. ಹೇಗೆ ಒಬ್ಬ ನಾವಿಕ ನೀರಿನಲ್ಲಿ, ಸಮುದ್ರದಲ್ಲಿ ಚಲಿಸುವ ಹಡಗನ್ನ ಬಿರುಗಾಳಿ ಬಂದಾಗ ಎಚ್ಚರದಲ್ಲಿ ಹೇಗೆ ನಡೆಸ್ತಾನೋ, ಹಾಗೆ ಕೂಡ ನಾವು ನಮ್ಮ ಬಾಳ ನೌಕೆಯನ್ನ, ಅಂದ್ರೆ ಬದುಕೆಂಬ ಹಡಗನ್ನ ಬಹಳ ಎಚ್ಚರದಲ್ಲಿ, ಅಂದ್ರೆ ಎದುರಾಗುವ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಿಕೊಳ್ಬೇಕು, ಹೇಗೆ ಅವುಗಳನ್ನ ಧೈರ್ಯದಿಂದ ಎದುರಿಸಬೇಕು ಅನ್ನೋದನ್ನ ಈ ಸಾಲುಗಳ ಮೂಲಕ GS ಶಿವರುದ್ರಪ್ಪನವರು ಹೇಳ್ತಿದ್ದಾರೆ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಹೌದು, ನಾವು ಬದುಕನ್ನ ಎಚ್ಚರ ತಪ್ಪಿದ್ರೆ ನಮ್ಮ ಅವನತಿ. ಹಾಗಾಗಿ ಎಚ್ಚರದಲ್ಲಿ ಬದುಕನ್ನು ನಾವು ನಡೆಸಬೇಕಾಗಿದೆ. ಆವಾಗ ಏನಾಗುತ್ತೆ, ದ್ವೇಷರಹಿತ ಅಥವಾ ಭೇದ ಭಾವ ಇಲ್ಲದೇ ಇರತಕ್ಕಂತಹ ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಬಹುದು. ಹಾಗಾಗಿ ಪರಸ್ಪರರಲ್ಲಿ ಪ್ರೀತಿಯ ಹಣತೆಯನ್ನ ಹಚ್ಚಬೇಕು, ಅಜ್ಞಾನವನ್ನ ಹೋಗಲಾಡಿಸೋದಕ್ಕೆ. ಹಾಗೇನೆ ಧೈರ್ಯದಿಂದ ನಮ್ಮ ಬದುಕನ್ನ ಮುನ್ನಡೆಸಬೇಕು. ಆಮೇಲೆ ಒಂದು ವಿಷಯ ನೆನಪಿರಬೇಕು ಮಕ್ಕಳೇ, ಇಲ್ಲಿ ಆ ಸಾಲಲ್ಲಿ ಒಂದು ಪದ ಬಂತು. ಏನು ಬಂತು ಅಂತ ಹೇಳಿದ್ರೆ,
ಪ್ರೀತಿಯ ಹಣತೆ ಅನ್ನುವಂತಹ ಪದ ಬಂದಿದೆ ಮಕ್ಕಳೇ, ಗಮನಿಸ್ತಾ ನೀವೆಲ್ಲರೂ ಕೂಡ. ಪ್ರೀತಿಯ ಹಣತೆ. ಈ ಪ್ರೀತಿಯ ಹಣತೆ ಅನ್ನುವಂಥದ್ದು ಅಲಂಕಾರ ಅನ್ನುವಂತಹ ಒಂದು ವ್ಯಾಕರಣಾಂಶ ಇದೆ ಮಕ್ಕಳೇ. ಆ ಅಲಂಕಾರದಲ್ಲಿ ರೂಪಕ ಅಲಂಕಾರಕ್ಕೆ ಬರುವಂತಹ ವಾಕ್ಯವಾಗುತ್ತೆ. ಯಾವುದು ಅಂತ ಹೇಳಿದ್ರೆ ಪ್ರೀತಿಯ ಹಣತೆ. ನಾನು ಆಮೇಲೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಬೋಧನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ತಿಳಿಯುತ್ತೆ. ಇಲ್ಲಿ ಪ್ರೀತಿ ಹಾಗೇನೆ ಹಣತೆ ಇವೆರಡೂ ಪದಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ, ಅಭೇದ ಕಲ್ಪನೆ ಇದೆ. ಎರಡೂ ಒಂದೇ ಎನ್ನುವ ಅರ್ಥದಲ್ಲಿ ಹೇಳುವಂತಹ ಇದು ಅಲಂಕಾರವಾಗುತ್ತೆ. ಯಾವ ಅಲಂಕಾರಕ್ಕೆ ಬರುತ್ತೆ ಅಂತಂದು ಹೇಳಿದ್ರೆ ರೂಪಕ ಅಲಂಕಾರ. ಅದನ್ನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅಂತೆ. ಇದು 1ನೆಯ ಚರಣ ಮಕ್ಕಳೇ. ಇದು ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಚರಣಕ್ಕೆ ಹೋಗೋಣ. ಏನಿದೆ ಮುಂದಿನ ಚರಣ? ಕಲುಷಿತವಾದಿ ನದೀ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಗಮನ ಇರಲಿ ಮಕ್ಕಳೇ, ಈ ಪದ್ಯದ ಈ ಚರಣ ನಿಮಗೆ ಕಂಠಪಾಠಕ್ಕಿದೆ. ಪರೀಕ್ಷಾ ದೃಷ್ಟಿಯಿಂದ ನೀವು ಈ ಭಾಗವನ್ನ ಕಂಠಪಾಠ ಮಾಡಲೇಬೇಕು, ಮುಖ್ಯವಾಗಿರುವಂಥದ್ದು. ಏನಿದೆ ಅರ್ಥ? ಕಲುಷಿತವಾದಿ ನದೀ ಜಲಗಳಿಗೆ. ಕಲುಷಿತ ಪದದ ಅರ್ಥ ಮಲಿನ ಮಕ್ಕಳೇ. ಮಲಿನ, ಗಲೀಜಾಗಿರುವಂಥದ್ದು, ವಲಸಾಗಿರುವಂಥದ್ದು, ಮಲಿನವಾಗಿರುವಂಥದ್ದು. ಇಲ್ಲಿ ಮೇಲ್ನೋಟಕ್ಕೆ ಕವಿ ಹೇಳಿರೋದೇನು ಅಂತ ಹೇಳಿದ್ರೆ, ನದಿ ಜಲಗಳು ಕಲುಷಿತವಾಗಿದ್ದಾವೆ. ಕಲುಷಿತ ಅಂದ್ರೆ ಮಲಿನ ಆಗಿದ್ದಾವೆ. ನಿಮಗೆ ಗೊತ್ತಿರಲಿ, ಭೂಮಿಯ ಮೇಲೆ ಪರಿಸರ ಮಾಲಿನ್ಯ ಆಗಿತ್ತು ಅಂತ ಹೇಳಿದ್ರೆ, ಆ ಪರಿಸರ ಮಾಲಿನ್ಯ ಸ್ವಚ್ಛವಾಗೋದು ಯಾವಾಗ ಅಂತಂದು ಹೇಳಿದ್ರೆ ಮುಂಗಾರಿನ ಮಳೆ ಆದಾಗ. ಧಾರಾಕಾರವಾಗಿ ಮುಂಗಾರಿನ ಮಳೆ ಸುರಿದಾಗ ಪ್ರಕೃತಿಯಲ್ಲಿ ಆಗಿರುವಂತಹ ಎಲ್ಲ ಮಾಲಿನ್ಯ, ಮಲಿನ ಕೊಚ್ಚಿ ಹೋಗುತ್ತೆ, ಸ್ವಚ್ಛವಾಗುತ್ತೆ. ಆದರೆ ಇಲ್ಲಿ ಪರಿಸರದ ಬಗ್ಗೆ ಹೇಳ್ತಾ ಇಲ್ಲ ಕವಿ. ಏನ್ ಹೇಳ್ತಿದ್ದಾರೆ? ಕಲುಷಿತವಾಗಿರೋದು ನದಿ ಜಲಗಳಲ್ಲ, ನಮ್ಮ ಮನಸ್ಸುಗಳು. ಕಲುಷಿತವಾಗಿರುವ ನಮ್ಮ ಮನಸ್ಸುಗಳನ್ನ ಸ್ವಚ್ಛಗೊಳಿಸೋದಕ್ಕೋಸ್ಕರ ನಾವು ಯಾವ ದೃಢ ಸಂಕಲ್ಪವನ್ನ ಹೊಂದಬೇಕಾಗಿದೆ? ಮುಂಗಾರಿನ ಮಳೆಯಾಗುವ ದೃಢ ಸಂಕಲ್ಪವನ್ನ ಹೊಂದಬೇಕಾಗಿದೆ. ನಮ್ಮಲ್ಲಿರುವಂತಹ ದ್ವೇಷ, ಅಸೂಯೆ, ಈ ದುರ್ಗುಣಗಳು ಅನ್ನುವಂತಹ ಏನು ಕೆಟ್ಟ ಗುಣಗಳಿದಾವೆ, ಈ ಕೆಟ್ಟ ಗುಣಗಳಿಂದ ಮನಸ್ಸೆಂಬುದು ಮಲಿನವಾಗಿದೆ. ಆ ಮಾಲಿನ್ಯ ತೊಡೆದು ಹಾಕುವಂತಹ ನಾವು ಮುಂಗಾರಿನ ಮಳೆಯಾಗಬೇಕು. ಅದು ಈ ಸಾಲಿನ ಅರ್ಥ. ಕಲುಷಿತವಾದ ನದೀ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಆಮೇಲೆ ಏನಿದೆ? ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಬರಡು, ಬರಡು ಅಂತ ಹೇಳಿದ್ರೆ ಒಂದರ್ಥದಲ್ಲಿ ಬೋಳಾಗಿರುವಂಥದ್ದು, ಎಲೆಗಳು, ಚಿಗುರು, ಹಣ್ಣು, ಕಾಯಿ ಇಲ್ಲದೆ ಇರತಕ್ಕಂತಹ ಬರಡಾಗಿರುವ ಕಾಡು ಮೇಡುಗಳ. ಇದು ಒಂದು ವ್ಯಾಕರಣಾಂಶ ಇದೆ ಮಕ್ಕಳೇ, ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅದು ಯಾವ ಪದ ಅಂತ ಹೇಳಿದ್ರೆ ಅಲ್ಲಿ ಬಂತು. ಅಲ್ಲಿ ಯಾವುದು ಬಂತು? ಕಾಡು ಮೇಡು ಅನ್ನುವಂತಹ ಪದ ಬಂತು. ಈ ಕಾಡು ಮೇಡು ಅನ್ನೋದು ಜೋಡು ನುಡಿಯ ಪದ, ಬಹಳ ಮುಖ್ಯ. ಇದು ಗೊತ್ತಿಟ್ಟುಕೊಂಡಿರಿ. ಕಾಡು ಮೇಡು ಅನ್ನುವಂಥದ್ದು ಜೋಡು ನುಡಿಯ ಪದವಾಗಿದೆ. ದ್ವಿರುಕ್ತಿ, ಅನುಕರಣಾವ್ಯಯ, ನುಡಿಗಟ್ಟು, ಜೋಡು ನುಡಿ ಕೇಳ್ತಿರ್ತಾರೆ. ಕಾಡು ಮೇಡು, ಇಲ್ಲಿ ಮೊದಲನೇ ಪದಕ್ಕೆ ಅರ್ಥ ಇದೆ, ಮೇಡು ಅನ್ನೋ ಪದಕ್ಕೆ ಅರ್ಥ ಇಲ್ಲ. ಇದು ಜೋಡು ನುಡಿಯ ಪದ. ಏನಿದೆ ಪದ್ಯ? ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ವಸಂತ ಪದದ ಅರ್ಥ ಸಮೃದ್ಧಿ, ಅಂದ್ರೆ ಒಂದು ಬೆಳವಣಿಗೆಯ ಒಂದು ಅರ್ಥ. ಮುಂಗಾರಿನ ಮಳೆಯಾದಾಗ ಬರಡಾಗಿರುವಂತಹ ಕಾಡು ಮೇಡುಗಳು ಏನಾಗ್ತವೆ? ಸಮೃದ್ಧವಾಗಿ ಚಿಗುರುಡೆದು ಬೆಳೀತವೆ, ಕಂಗೊಳಿಸ್ತವೆ, ಹಚ್ಚ ಹಸಿರಿನಿಂದ ನಳನಳಿಸ್ತವೆ. ನಮ್ಮಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ದುರ್ಗುಣಗಳಿಂದ ಕೂಡಿರ್ತಕ್ಕಂತಹ ಆ ಮನಸ್ಥಿತಿ ಹೋಗಿ ನಾವೆಲ್ಲರೂ ಕೂಡ ಐಕ್ಯತಾ ಭಾವದಿಂದ, ಒಗ್ಗಟ್ಟಿನ ಮನೋಭಾವದಿಂದ ಸದ್ಗುಣಗಳನ್ನು ಹೊಂದಿಬಿಟ್ಟು ಸಮೃದ್ಧತೆಯ ಸಂಕೇತವಾಗಿ ಬೆಳಿಬೇಕಾಗಿದೆ. ಮನುಷ್ಯ ಬೆಳವಣಿಗೆ ಆಗ್ಬೇಕಪ್ಪ ಅಂತಂದು ಹೇಳಿದ್ರೆ ಅವನಲ್ಲಿ ಸದ್ಗುಣಗಳನ್ನು ರೂಪಿಸಿಕೊಂಡಾಗ ಬೆಳವಣಿಗೆಯ ಒಂದು ಸಂಕೇತವನ್ನ ಕಾಣಬಹುದು. ಹಾಗಾಗಿ ಬರಡಾಗಿರುವಿ ಕಾಡು ಮೇಡುಗಳ, ದುರ್ಗುಣಗಳಿಂದ ಬರಡಾಗಿದೆ, ಒಳ್ಳೆಯ ಗುಣಗಳೇ ಇಲ್ಲ ಮನುಷ್ಯನ ಮನಸ್ಸಿನಲ್ಲಿ. ನಾವು ಒಳ್ಳೆಯ ಮನಸ್ಸುಗಳನ್ನು, ಒಳ್ಳೆಯ ಗುಣಗಳನ್ನು ಹೊಂದಬೇಕಾಗಿದೆ.
ಇಲ್ಲಿ ಇದೇ ಅರ್ಥವನ್ನ ಹೇಳಿರ್ತಕ್ಕಂಥದ್ದು. ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಇದು ಎರಡನೆಯ ಪದ್ಯ ಭಾಗದ ಒಂದು ಅರ್ಥ ಮಕ್ಕಳೇ. ಇನ್ನು ಇದಾದ್ಮೇಲೆ ಮುಂದಿನ ಪದ್ಯ ಯಾವುದಿದೆ? ಬಿದ್ದದ್ದನ್ನ ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಬಿದ್ದದ್ದನ್ನ ಮೇಲೆಬ್ಬಿಸಿ ನಿಲ್ಲಿಸಿ ಅಂದ್ರೆ ಜೀವನದಲ್ಲಿ ಕೆಲವು ವ್ಯಕ್ತಿಗಳು, ಕೆಲವು ಜನಗಳು ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ, ಭರವಸೆಗಳನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ, ಆತ್ಮವಿಶ್ವಾಸವನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ನಾವು ಅವೆಲ್ಲವನ್ನ ಕಳ್ಕೊಂಡು ಜೀವನದಲ್ಲಿ ಸೋತು ಬಿದ್ದಂತಹ ಜನಗಳಿಗೆ ಅವುಗಳನ್ನು ಮತ್ತೆ ತುಂಬಿ ಧೈರ್ಯದ ಮಾತುಗಳಿಂದ ಅವನ್ನ ತುಂಬುವ ಕೆಲಸ ಮಾಡಬೇಕು, ಅಂಥವರನ್ನ ಮೇಲೆತ್ತುವ ಪ್ರಯತ್ನ ಮಾಡಬೇಕು. ಅದನ್ನೇ ಇಲ್ಲಿ ಹೇಳ್ತಿರೋದು, ಬಿದ್ದದ್ದನ್ನ ಮೇಲೆಬ್ಬಿಸಿ ನಿಲ್ಲಿಸಿ. ನಂಬಿಕೆಯನ್ನು ಕಳ್ಕೊಂಡು ಹತಾಶೆಗೆ ಒಳಗಾಗಿ, ಜೀವನದಲ್ಲಿ ಜಿಗುಪ್ಸೆಗೆ ಒಳಗಾಗಿ, ಏನೂ ಇಲ್ಲಪ್ಪ ಈ ಜೀವನದಲ್ಲಿ, ನನ್ನಿಂದ ಏನೂ ಸಾಧ್ಯವಿಲ್ಲ ಅಂಥೇಳಿ ಕುಸಿದು ಬಿದ್ದವರನ್ನ ಧೈರ್ಯದ ಮಾತುಗಳಿಂದ ಅವರನ್ನ ಪ್ರೇರೇಪಣೆ ಮಾಡಿ, ಸಮಾಧಾನದ ಮಾತುಗಳನ್ನು ಹೇಳಿ, ಅವರಲ್ಲಿ ನಂಬಿಕೆ ವಿಶ್ವಾಸಗಳನ್ನು ತುಂಬಿ ಅವರನ್ನ ಜೀವನದಲ್ಲಿ ಮತ್ತೆ ಮುನ್ನುಗ್ಗುವಂತೆ ನಾವು ಪ್ರೇರಣೆ ಮಾಡಬೇಕಾಗಿದೆ. ಇದು ಆ ಅರ್ಥ. ಬಿದ್ದದ್ದನ್ನ ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಭರವಸೆ ಅಂದ್ರೆ ನಂಬಿಕೆ. ಜೀವನದ ಮೇಲಿರುವಂತಹ ನಂಬಿಕೆಯನ್ನ ನಾವು ಅವರಲ್ಲಿ ತುಂಬಬೇಕಾಗಿದೆ. ಅದು ಅರ್ಥ. ಆಮೇಲೆ ಏನಿದೆ? ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡವುತ ಸೇತುವೆಯಾಗೋಣ. ಮನುಜರು ಅಂದ್ರೆ ಯಾರು? ಮನುಷ್ಯರೇ. ನಮ್ಮ ಮನುಷ್ಯರ ನಡುವೆ ಅಡ್ಡಗೋಡೆಗಳ ತರ ಬಹಳಷ್ಟು ಕಂದಕಗಳನ್ನು ಮಾಡ್ಕೊಂಡಿದ್ದೀವಿ. ಅವೇ ಬೇರೆ ಯಾವುದೂ ಅಲ್ಲ. ದ್ವೇಷ, ಅಸೂಯೆ, ಮತ್ಸರ, ಸಂಕುಚಿತ ಮನೋಭಾವನೆಗಳು, ಆಮೇಲೆ ಮೂಢನಂಬಿಕೆಗಳು ಅಂತ ಹೇಳಿದ್ವಿ. ಇವೆಲ್ಲವೂ ಕೂಡ ಮನುಷ್ಯರ ನಡುವೆ ಅಡ್ಡಗೋಡೆಗಳಾಗಿ ಪರಿಣಮಿಸಿದಾವೆ. ಈ ಅಡ್ಡಗೋಡೆಗಳನ್ನ ಕೆಡವಬೇಕು. ಕೆಡವಿಬಿಟ್ಟು ಸಹಬಾಳ್ವೆಯ ಸಂಕೇತವಾಗಿ, ಸೇತುವೆಯ ಸಂಕೇತವಾಗಿ ಅವರಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸ, ಭರವಸೆಗಳನ್ನ ಸೇತುವೆಗಳ ರೂಪದಲ್ಲಿ ನಾವು ಮನುಷ್ಯರ ಮಧ್ಯೆ ಕಟ್ಟಬೇಕಾಗಿದೆ. ಸೇತುವೆ ಆಗಬೇಕು, ಸಹಬಾಳ್ವೆ ಆಗಬೇಕು, ಜೊತೆಯಾಗಿ ಬದುಕುವ ರೀತಿಯಲ್ಲಿ ನಾವು ಪರಸ್ಪರರಲ್ಲಿ ಬೆರಿಬೇಕಾಗಿದೆ. ಅದೇ ಈ ಅರ್ಥ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ನಾವು ಮನೆಯಲ್ಲಿ ಎಲ್ಲಾದರೂ ಅಡ್ಡಗೋಡೆಗಳನ್ನು ನಿರ್ಮಾಣ ಮಾಡ್ತೀವ? ಇಲ್ಲ. ಸರಿಯಾದ ರೀತಿಯಲ್ಲಿ ಮನೆಯ ಗೋಡೆಗಳನ್ನು ನಿರ್ಮಾಣ ಮಾಡ್ತೀವಿ. ಅಡ್ಡಗೋಡೆ ಮಾಡಿದರೆ ನಮಗೆ ಬದುಕೋದಿಕ್ಕೆ ಸರಿ ಬರೋದಿಲ್ಲ. ಹಾಗಾಗಿ ನಮ್ಮ ಬದುಕಿಗೆ ಅಡ್ಡವಾಗಿರುವಂತಹ ದುರ್ಗುಣಗಳ ವಿಷಯಗಳನ್ನು ಹೊಡೆದಾಕಿ ಸದ್ಗುಣಗಳನ್ನು ರೂಪಿಸಿ ಅವರಲ್ಲಿ ಜೀವನದಲ್ಲಿ ಸಹಬಾಳ್ವೆಗೆ ನಾವು ಸಹಕಾರವನ್ನು ತುಂಬುವ ರೀತಿಯಲ್ಲಿ ಅವರ ಜೊತೆ ಇರಬೇಕು ಅನ್ನುವಂತಹ ಒಂದು ಅರ್ಥ. ಇನ್ನು ಇದಾದ್ಮೇಲೆ ಕೊನೆಯ ಚರಣ ಏನಿದೆ ಗಮನಿಸಿ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಇದು ಬಹಳ ಅರ್ಥಗರ್ಭಿತ ಇದೆ ಮಕ್ಕಳೇ. ಮತಗಳೆಲ್ಲವೂ ಪಥಗಳು ಎನ್ನುವ. ಮತ ಅಂದ್ರೆ ಏನು ಗೊತ್ತಾ? ನಿಮಗೆ ಅರ್ಥ ಗೊತ್ತಿರಲಿ. ಮತ ಪದದ ಅರ್ಥ ಧರ್ಮ ಮಕ್ಕಳೇ. ಮತ ಪದದ ಅರ್ಥ ಧರ್ಮ. ಈ ಧರ್ಮ ಅನ್ನೋ ಪದಕ್ಕ ದಮ್ಮ ಅನ್ನುವಂತಹ ತದ್ಭವ ರೂಪ ಕೂಡ ಬರ್ತತಿ. ಇನ್ನೊಂದು ಕಡೆಗೆ ಮತ ಅಂದ್ರೆ ಅಭಿಪ್ರಾಯ ಅನ್ನುವಂತಹ ಅರ್ಥನೂ ಕೂಡ ಇದೆ. ಆದ್ರೆ ಇಲ್ಲಿ ಅಭಿಪ್ರಾಯದ ಅರ್ಥ ಅಲ್ಲ. ಮತ ಅಂದ್ರೆ ಧರ್ಮ. ಮತಗಳೆಲ್ಲವೂ ಪಥಗಳು. ಪಥ ಅಂದ್ರೆ ದಾರಿ, ಮಾರ್ಗ. ನಮಗೆ ಎಲ್ಲಾ ಧರ್ಮಗಳು ಸರಿಯಾದ ಬದುಕನ್ನ ನಡೆಸೋದಿಕ್ಕೆ ಸೂಕ್ತವಾದ ಮಾರ್ಗದರ್ಶನ ಕೊಡ್ತಾವೆ, ದಾರಿ ತೋರಿಸ್ತಾವೆ. ಯಾವ ಧರ್ಮಗಳು ಕೂಡ ಕೆಟ್ಟದ್ದನ್ನ ಹೇಳಿಲ್ಲ, ಕೆಡುಕನ್ನ ಹೇಳಿಲ್ಲ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಮಕ್ಕಳು, ನೀವೆಲ್ಲರೂ ಕೂಡ ತಿಳಿದಿರಬಹುದು, ಗೊತ್ತಿರಬಹುದು. ಏನದು? ದೇವನೊಬ್ಬ ನಾಮ ಹಲವು. ಕೇಳಿರ್ತೀರಿ. ದೇವರು ಒಬ್ಬನೇ, ಅವನಿಗೆ ಹೆಸರುಗಳು ಹಲವಾರು. ಹಾಗೇನೆ ನಮ್ಮ ಭಾರತ ದೇಶ ಎಂಥದ್ದಪ್ಪ ಅಂತ ಹೇಳಿದ್ರೆ ಹಲವಾರು ಮತಗಳನ್ನ ಹೊಂದಿದೆ, ಹಲವಾರು ಧರ್ಮಗಳಿಂದ ಕೂಡಿದೆ, ಹಲವಾರು ಭಾಷೆಗಳನ್ನ ಮಾತಾಡುವ ಜನಗಳಿದ್ದಾರೆ. ಹಾಗೇನೆ ಹಲವಾರು ಆಚಾರ ವಿಚಾರಗಳನ್ನ ಹೊಂದಿರತಕ್ಕಂತಹ ಪಂಗಡಗಳಿದ್ದಾವೆ.
ನಮ್ದೊಂಥರ ಭಾರತ ರಾಷ್ಟ್ರ ಎಂಥದ್ದು ಅಂದರೆ ವೈವಿಧ್ಯತೆಯಿಂದ ಕೂಡಿದ್ದರೂ ಏಕತೆಯನ್ನ ಮೆರೆಯುವಂತಹ ರಾಷ್ಟ್ರ. ಹಾಗಾಗಿ ಹಲವಾರು ಧರ್ಮಗಳಿದ್ದರೂ ಕೂಡ ನಾವು ಎಲ್ಲರೂ ಕೂಡ ಸಹಬಾಳ್ವೆಯನ್ನು ನಡೆಸಬೇಕಾಗಿದೆ. ಆ ಮತಗಳೆಲ್ಲವೂ ನಮಗೆ ಬದುಕಿನ ಮಾರ್ಗವನ್ನು ತೋರಿಸ್ತವೆ. ಅದೇ ಆ ಸಾಲು ಏನಿದೆ ನೋಡಿ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ನಾವು ಪ್ರತಿದಿನ ಹೊಸತನದಿಂದ, ಹೊಸದಾದ ಆಶಾಭಾವದಿಂದ ನಮ್ಮ ಬದುಕನ್ನು ಮುನ್ನಡೆಸಬೇಕಾಗಿದೆ. ಧರ್ಮಗಳು ತೋರಿಸಿದಂತಹ ಸನ್ಮಾರ್ಗದಲ್ಲಿ ನಮ್ಮ ಬದುಕನ್ನು ನಾವು ನಡೆಸಬೇಕಾಗಿದೆ, ಕಟ್ಕೋಬೇಕಾಗಿದೆ. ಅದನ್ನೇ ಹೇಳ್ತಾರೆ ಮುಂದಕ್ಕೇನು, ಭಯ ಸಂಶಯದೊಳು ಕಂದಿದ ಕಣ್ಣೊಳು. ಈ ಕಂದಿದ ಅನ್ನೋ ಪದ ಇದೆ ಮಕ್ಕಳೇ. ಕಂದಿದ ಅಂದ್ರೆ ಮಸುಕಾದ, ಮಬ್ಬಾದ. ನಿಮ್ಮ ಪದಗಳ ಅರ್ಥಗಳಲ್ಲೂ ಅದಿದೆ. ಪರೀಕ್ಷೆಯಲ್ಲಿ ಯಾವುದನ್ನು ಬೇಕಾದರೂ ಕೇಳಬಹುದು, ಗೊತ್ತಿಲ್ಲ, ಹೇಳಕ್ ಬರಲ್ಲ. ನಮ್ಮ ಕಣ್ಣುಗಳು ಎದರಿಂದ ಮುಬ್ಬಾಗಿದ್ದಾವೆ? ನಮ್ಮೊಳಗಿರುವಂತಹ ಎರಡು ನ್ಯೂನ್ಯತೆಗಳು. ಅವೇನವು? ಭಯ ಹಾಗೇನೆ ಸಂಶಯ. ಸಂಶಯ ಅಂದ್ರೆ ಅನುಮಾನ. ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಭಯ ಒಳಗಡೆಗೆ ಇರುತ್ತೋ ಅಷ್ಟು ನಾವು ಏನನ್ನೂ ಕೂಡ ಮಾಡೋದಕ್ಕೆ ಮುಂದೆ ಹೆಜ್ಜೆಯನ್ನ ಇಡೋದಿಲ್ಲ. ನಾವು ನಮ್ಮೊಳಗಿರುವಂತಹ ಭಯವನ್ನ ಮೊದಲು ಕಡಿಮೆ ಮಾಡ್ಕೋಬೇಕು, ಅದನ್ನು ದೂರ ಆಗೋ ಥರ ಮಾಡಬೇಕು. ಈಗ ನೀವೇ ನೋಡಿ, ಪರೀಕ್ಷೆ ಅಂದಾಕ್ಷಣ ನಿಮ್ಮೊಳಗಡೆಗೆ ಭಯ ಬಂದ್ಬಿಡುತ್ತೆ. ಅಯ್ಯೋ ಪರೀಕ್ಷೆ ಬಂತು, ನಾನು ಸರಿಯಾಗಿ ಓದಿದಿನೋ ಇಲ್ವೋ, ಚೆನ್ನಾಗಿ ಬರೀತೀನೋ ಇಲ್ವೋ, ಎಲ್ಲಿ ಅಂಕಗಳು ಕಡಿಮೆ ಬಂದ್ಬಿಡ್ತಾವೋ ಏನೋ. ಈ ಭಯ ನಿಮ್ಮನ್ನು ಏನ್ ಮಾಡುತ್ತೆ ಹೇಳಿ? ನಿಮ್ಮ ಸಾಧನೆಗೆ ಅಡ್ಡಿ ಮಾಡುತ್ತೆ, ತೊಂದರೆ ಉಂಟು ಮಾಡುತ್ತೆ. ಅದಕ್ಕೆ ನಾವು ಭಯದಿಂದ ಹೊರಗೆ ಬರಬೇಕು. ಅನುಮಾನ ಇನ್ನೊಂದೇನು? ಸಂಶಯ. ಸಂಶಯ ಪದದ ಅರ್ಥ ಅನುಮಾನ. ಯಾವಾಗಲೂ ಕೂಡ ಅನುಮಾನಾಸ್ಪದವಾಗಿ ನಮ್ಮ ಯೋಚನೆಗಳಿರೋದು. ಯಾವುದಾದ್ರೂ ಒಂದು ಕೆಲಸವನ್ನ ಕೊಟ್ಟಾಗ ಆ ಕೆಲಸ ನನ್ನಿಂದ ಆಗುತ್ತೋ ಇಲ್ವೋ, ಅಥವಾ ನಿಮ್ಮ ಪರೀಕ್ಷೆನೇ ಉದಾಹರಣೆ ತಗೊಳ್ರಿ. ಈ ಸಲ ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ನಾನು ಅನ್ಕೊಂಡಷ್ಟು ಅಂಕಗಳು ಬರ್ತಾವೋ ಇಲ್ವೋ ಅಲ್ವಾ? ಅನುಮಾನ. ಅದಕ್ಕೂ ಒಂದು ಮಾತಿದೆ ಮಕ್ಕಳೇ, ಅನುಮಾನಂ ಪೆದ್ದ ರೋಗಂ. ಅನುಮಾನ ಯಾರ ರೋಗ? ಅದು ಪೆದ್ದರ ರೋಗ ಅಂತೀರ, ದಡ್ಡರ ಒಂದು ಲಕ್ಷಣ ಅದು. ಅನುಮಾನ ನಮ್ಮ ಒಳಗಡೆಗೆ ಸುಳಿಬಾರದು. ಅದರ ಬದಲಾಗಿ ಯಾವ್ದಿರಬೇಕು? ಇಡೀ ಪದ್ಯ ಹೇಳೋದು ಒಂದೇ, ಸಂಕಲ್ಪ ಗೀತೆ. ದೃಢ ಸಂಕಲ್ಪ, ಒಂದು ದೃಢವಾದ ಮನಸ್ಥಿತಿ ನಮ್ಮಲ್ಲಿರಬೇಕು. ನಾನು ಏನನ್ನಾದರೂ ಮಾಡೇ ಮಾಡ್ತೀನಿ, ಅಂದುಕೊಂಡಂತಹ ಕೆಲಸವನ್ನ ಮಾಡೇ ಮಾಡ್ತೀನಿ, ಜೀವನದಲ್ಲಿ ಇಟ್ಟುಕೊಂಡಂತಹ ಗುರಿಯನ್ನ ನಾನು ಮುಟ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು. ಈ ಆತ್ಮವಿಶ್ವಾಸದಿಂದ ನಾವು ಹೆಜ್ಜೆ ಹಾಕಿದಾಗ ನಮ್ಮೊಳಗಿರುವ ಭಯ ಹಾಗೂ ಸಂಶಯ ದೂರ ಆಗುತ್ತೆ ಮಕ್ಕಳೇ. ಹಾಗಾಗಿ ಆ ಸಾಲಲ್ಲಿರೋದೇನು? ಭಯ ಸಂಶಯದೊಳು ಕಂದಿದ ಕಣ್ಣೊಳು. ಕಂದಿದ ಅಂದ್ರೆ ಮೊಸುಕಾದಂತಹ ಕಣ್ಣಿನಲ್ಲಿ ಹೊರಗಿನ ಪ್ರಪಂಚವನ್ನು ನೋಡಿದಾಗ ಎಲ್ಲದೂ ಮೊಬ್ಬಾಗೆ ಕಾಣುತ್ತೆ. ನಾವೇನನ್ನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಸ್ಪಷ್ಟವಾದ ಕಣ್ಣಿನಿಂದ, ಅಂದ್ರೆ ಭಯ ಸಂಶಯವನ್ನ ಹೋಗಲಾಡಿದ ಮನಸ್ಥಿತಿಯಿಂದ ನಮ್ಮ ಪ್ರಯತ್ನಗಳನ್ನ ಹಾಕಿದಾಗ, ನಮ್ಮ ಕಾರ್ಯಪ್ರವೃತ್ತದ ಕಡೆಗೆ ನಾವು ಹೆಜ್ಜೆ ಹಾಕಿದಾಗ ಏನನ್ನಾದರೂ ಸಾಧಿಸ್ಬೋದು. ಅದಕ್ಕೆ ಭಯ ಸಂಶಯದೊಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. ಕೊನೆಗೆ ಹೇಳುವಂಥದ್ದೇನು ಶಿವರುದ್ರಪ್ಪನವರು? ನಾಳಿನ ಕನಸನ್ನು ಬಿತ್ತೋಣ. ಹೇಳ್ತೀನಿ, ಗಮನ ಇರಲಿ ಮಕ್ಕಳೇ. ಜೀವನದಲ್ಲಿ ವ್ಯಕ್ತಿಯಾದವನು ಕನಸು ಕಾಣಬೇಕು. ಕನಸು ಕಾಣದ ವ್ಯಕ್ತಿ ಯಾರಿದ್ದಾರೆ ಹೇಳಿ? ಕಂಡ ಕನಸನ್ನ ನಾವು ನನಸಾಗಿಸಿಕೊಳ್ಳಲು ಪ್ರಯತ್ನ ಪಡಬೇಕು. ಕನಸು ಅಂದ್ರೆ ನಾವು ಪಟ್ಟಿರುವ ಆಸೆ, ನಾವು ಇಟ್ಟುಕೊಂಡಿರುವಂತಹ ಗುರಿ. ಕನಸಿಗೋಸ್ಕರ ಏನನ್ನಾದರೂ ಒಂದು ಕನಸನ್ನು ಇಟ್ಕೊಂಡು ಆ ಕಡೆಗೆ ನಾವು ಹೇಗೆ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದರ ಕಡೆಗೆ ನಮ್ಮ ಯೋಚನೆಗಳು ಇರಬೇಕು. ಹಾಗಾದಾಗ ಮಾತ್ರ ನಾವು ಒಂದು ಏನದು ಜಾತಿರಹಿತ ಅಥವಾ ಅಜ್ಞಾನರಹಿತ ಅಥವಾ ಕತ್ತಲು ಇಲ್ಲದೇ ಇರುವಂತಹ ಸಮಾಜವನ್ನ, ಅಥವಾ ದ್ವೇಷ ವೈಷಮ್ಯಗಳಿಂದ ಕೂಡಿರದ ಮನಸ್ಸಿನಿಂದ ಸಂಪೂರ್ಣವಾಗಿ ಹೊರಗೆ ಬರ್ತೀವಿ. ಒಂದು ಸುಂದರವಾಗಿರ್ತಕ್ಕಂತಹ ನಮ್ಮ ಜೀವನವನ್ನ ಕಟ್ಟಿಕೊಳ್ತೀವಿ. ಒಬ್ಬ ವ್ಯಕ್ತಿ ಅಂತ ಸುಂದರವಾದ ಜೀವನವನ್ನ ಕಟ್ಟಿಕೊಂಡ ಅಂದ್ರೆ ಜೊತೆಗಿರುವ ಸಮಾಜ ಕೂಡ ಸುಂದರವಾದ ಸಮಾಜ ನಿರ್ಮಾಣ ಆಗುತ್ತೆ, ಸ್ವಾಸ್ಥ್ಯದ ಸಮಾಜ ನಿರ್ಮಾಣ ಆಗುತ್ತೆ. ಅಂತಹ ದೃಢ ಸಂಕಲ್ಪವನ್ನ ನಾವು ಹೊಂದಬೇಕು ಅನ್ನುವಂತಹ ಅರ್ಥವನ್ನೇ ಈ ಸಂಕಲ್ಪ ಗೀತೆ ಪದ್ಯದಿಂದ
ಯಾರು GS ಶಿವರುದ್ರಪ್ಪನವರು ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಸಂದೇಶ. ನೆನಪಿರಲಿ ಮಕ್ಕಳೇ, ಪಾಠ ಪದ್ಯಗಳು ಪರೀಕ್ಷೆಗೆ ಮಾತ್ರ ಸೀಮಿತ ಅಲ್ಲ. ಪ್ರತಿ ಪಾಠದಲ್ಲಿರುವಂತಹ ವಿಷಯ, ಪ್ರತಿ ಪದ್ಯದಲ್ಲೂ ಕೂಡ ಇರುವಂತಹ ವಿಷಯ ಕೆಲವೊಂದು ನಮ್ಮ ಜೀವನಕ್ಕೂ ಕೂಡ ನಾವು ಅನ್ವಯ ಮಾಡಿಕೋಬಹುದು. ಅಂತಹ ಒಂದು ಅರ್ಥಗರ್ಭಿತ ಪದ್ಯವನ್ನು ನಮಗೆ GS ಶಿವರುದ್ರಪ್ಪನವರು 10ನೇ ತರಗತಿಯಲ್ಲಿ ಕೊಟ್ಟಿದ್ದಾರೆ. ಆ ಪದ್ಯವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೀನಿ. ನಿಮಗೆ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ವಿಷಯದ ಸಂಪನ್ಮೂಲಗಳು ಬೇಕು ಅಂದರೂ ಕೂಡ ನೀವು ನನ್ನನ್ನು ಸಂಪರ್ಕ ಮಾಡಬಹುದು. ನೋಟ್ಸ್ ಆಗಿರಬಹುದು, ವ್ಯಾಕರಣಾಂಶದ ವಿಷಯಗಳಾಗಿರಬಹುದು, ಎಲ್ಲವೂ ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಉಪಯೋಗ ಆಗುವಂತಹ ರೀತಿಯಲ್ಲಿ ಸಾಕಷ್ಟು ವಿಷಯ ಸಂಪನ್ಮೂಲಗಳನ್ನು ಕೂಡ ನಾನು ಸಂಗ್ರಹಿಸಿದ್ದೇನೆ. ನನ್ನನ್ನು ಸಂಪರ್ಕವನ್ನು ಫೋನ್ ಮುಖಾಂತರ ನೀವು ಮಾಡಿದರೆ ಅದೆಲ್ಲದೂ ಕೂಡ ನಿಮಗೆ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಇಷ್ಟನ್ನು ಹೇಳ್ತಾ ನಾವು 10ನೇ ತರಗತಿಯ ಸಂಕಲ್ಪ ಗೀತೆ ಪದ್ಯವನ್ನು ಮುಗಿಸಿದ್ದೀವಿ. ನೀವು ಇಲ್ಲಿವರೆಗೂ ಕೂಡ ಯಾರು ನಮ್ಮ GMV ಕನ್ನಡ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ, ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯವಾದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಪ್ರೀತಿ ಪಾತ್ರರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠನೋ ಪದ್ಯನೋ ಅಥವಾ ಯಾವುದಾದ್ರೂ ಒಂದು ವ್ಯಾಕರಣಾಂಶವೋ ಕುರಿತಾಗಿ ಮತ್ತೆ ನಿಮ್ಮ ಮುಂದೆ ನಾನು ಸಿಗ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾ ಇಂದಿನ ವಿಷಯದ ತರಗತಿಗೆ ವಿರಾಮವನ್ನು ಕೊಡ್ತೇನೆ. ಧನ್ಯವಾದಗಳು.